ಮಾಡ್ಕೊಂತಾರೆ. ಅವ್ರು ಏನು ಹೇಳ್ತಾರೆ ಮಾಡ್ತಾರೆ. ಇವತ್ತು ಗದಗನಾಗ ರಿಂಗ್ ರಸ್ತೆಗೆ ಸುಮಾರು 400 ಕೋಟಿ ರೂಪಾಯಿ ದುಡ್ಡು ಅನ್ಕೊಟ್ಟಾರ. ಕೇಂದ್ರ ಸರ್ಕಾರ ನ್ಯಾಷನಲ್ ಹೈವೇದವ್ರು ಮಾಡ್ತಾ ಇದ್ದಾರೆ. 65 ಕೋಟಿ ಲ್ಯಾಂಡ್ ಅಕ್ವಿಷನ್ ಇದಕ್ಕೆ ರಾಜ್ಯ ಸರ್ಕಾರ ಬೊಮ್ಮಾಯಿ ಅವರಿಂದ ಕ್ಯಾಬಿನೆಟ್ನಾಗ ಅಪ್ರೂವ್ ಮಾಡಿ ಬಜೆಟ್ ಅಲ್ಲಿ ಅದನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಗ್ರಾಮೀಣ ಭಾಗದ ರೈತರಿಗೆ ನೀರಾವರಿ ಯೋಜನೆ ಕೊಟ್ಟರು. ಶಿಂಟಾಲೂರು ಏತ್ ನೀರಾವರಿ ಪ್ರಾರಂಭ ಮಾಡಿದ್ರೆ ಬೊಮ್ಮಾಯಿ ಅವರು ಗದಗಿಗೆ ಬಹಳ ಹತ್ತಿರದವರು, ಹಿಂದೂ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ರು. ಹಿಂಗಾಗಿ ಒಂದು ನಗರಸಭೆ ಆಡಳಿತ ನಿಜವಾಗ್ಲೂ ನಮ್ಮದೇ ಇದೆ. ಬಟ್ ಶಾಸಕರು ಇನ್ನೊಬ್ರು ಇದ್ದಾಗ ಸಮರ್ಪಕವಾಗಿ ಕೆಲಸ ಮಾಡ್ಬೇಕಂತ ನಮ್ಮೆಲ್ಲ ಸದಸ್ಯರ ಆಸೆ ಐತಿ. ಇವತ್ತು ಪಾಪ ಒಂದು ಹುರುಪು ಹುಮ್ಮಸ್ನಿಂದ ಅವ್ರ ನಗರಸಭೆಗೆ ನಿಂತು ಇವತ್ತೆಲ್ಲರ ಆಶೀರ್ವಾದದಿಂದ 18 ಸೀಟ್ ಬಂದು, ಆದರೆ ಅವರಿಗೆ ಕೆಲಸ ಮಾಡತಕ್ಕಂಥ ವಾತಾವರಣ ನಗರಸಭೆಯಲ್ಲಿ ಇಲ್ಲ. ಅಧಿಕಾರಿ ವರ್ಗದವರು ಅವ್ರು ಹಿಡ್ತದಾಗದ, ಆದರೂ ಗುದ್ದಾಡಿ ಕೆಲಸ ಮಾಡ್ಬೇಕಂತಾರೆ. ಆದರೆ ಇಲ್ಲಿ ವ್ಯವಸ್ಥೆಗೆ ಅದು ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಬೈತೀವಿ, ನಾವು ಸಹಜವಾಗಿ ಬೈತೀವಿ, ನಮ್ಮ ಕೆಲಸ ಆಗಿಲ್ರಿ, ನಗರಸಭೆ ಸದಸ್ಯರು ಬರೋಲ್ರಿ ಅಂತೇಳಿ. ಬಟ್ ನಗರಸಭೆ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರದ ಯಾವ ರೀತಿ ಒತ್ತಡ, ಯಾವ ರೀತಿಯಲ್ಲಿ ಅಧಿಕಾರಿಗಳ ಮಾತು ಕೇಳೋದಿಲ್ಲ. ಅದಕ್ಕೆ ಬೊಮ್ಮಾಯಿ ಅವರಂಥ ನಾಯಕರು ಗದಗಿಗೆ ಬಂದಾಗ, ಯಾಕಂದ್ರೆ ಅವ್ರದ್ದು ಕ್ಷೇತ್ರ ಆಗತ್ತೆ, ಬೊಮ್ಮಾಯಿ ಅವ್ರ ಕ್ಷೇತ್ರ ಆಗತ್ತೆ, ನಾವು ಆರಿಸಿ ಕಳಿಸಿದಾಗ ಖಂಡಿತವಾಗ್ಲೂ ಅವರು ಈ ಅಧಿಕಾರಿ ವರ್ಗ ಆಗಲಿ ಇಲ್ಲಿ ವ್ಯವಸ್ಥೆ ಏನೈತಿ ಖಂಡಿತವಾಗ್ಲೂ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಹಿರಿಯರು ಏನು ಸಲಹೆ ಕೊಟ್ಟಿದ್ರಿ ತಾವು ಗದಗ ಯಾವ ರೀತಿ ಬದಲಾವಣೆ ಆಗ್ಬೇಕಂತ ಖಂಡಿತವಾಗ್ಲೂ ಬೊಮ್ಮಾಯಿ ಅವ್ರ ಮಾತು ಮೇಲೆ ನನಗೆ ವಿಶ್ವಾಸ ಇದೆ, ನನಗೆ ಗ್ಯಾರಂಟಿ ಇದೆ. ನಿಂತ್ಕೊಂಡು ಅವ್ರು ಏನು ಮಾತು ಕೊಟ್ಟಿದ್ದಾರೆ ನಾವು ಬೆನ್ನತ್ತಿ ಏನು ಹೇಳಿದಲ್ಲ ಬರೀ ಅವಾಗಷ್ಟ ಈ ತಡಿವೆ ಈಗಷ್ಟ ಬರಬೇಡ ಹೇಳಿದಲ್ಲ. ನಾ ಇಲೆಕ್ಷನ್ ಸೋತ್ ಮೇಲೂ ಈ ಕೆಲಸ ಮಾಡಿದೆ, ಎಲ್ಲ ಸದನ ಮಾಡಿ ಎಲ್ಲರನ್ನು ಕೊಡೋದು ಪ್ರಯತ್ನ ಮಾಡಿ. ನಾನು ಏನು ಮಾಡಿ, ನಂದು ಪರಿಸ್ಥಿತಿ 3 ಸಲ ಸೋತ್ ಮೇಲೆ ನಾನು ದುಡಿಯಕ್ಕೆ ಹೋಗ್ಬೇಕಲ್ಲ, ಸಾಲ ಮಾಡ್ಕೊಂಡೆಲ್ಲ ನಾನು ಊರ್ಬಿಟ್ಟಿದ್ದೆ, ಹೌದಿಲ್ಲ? ಅದಕ್ಕೆ ಸ್ವಲ್ಪ ನೀನು ನಂದು ತಿಳ್ಕೊ, ಅಣ್ಣಂದು ತಿಳ್ಕೊ. ಅದಕ್ಕೆ ನೀನು ದಯವಿಟ್ಟು ಮುಂದೆ ನಿಂತು ಹೆಚ್ಚು ಮತಗಳನ್ನು ಹಾಕ್ಸ್ಬೇಕು. ಮತ್ತೆ ಹಿಂಗೆ ಅನ್ಬೇಡ. ಈಗ ಗ್ಯಾರಂಟಿ ಕೊಟ್ರಲ್ಲ, ಬೊಮ್ಮಾಯಿ ಗ್ಯಾರಂಟಿ ಏನು ಹೇಳ, ಬೊಮ್ಮಾಯಿ ಗ್ಯಾರಂಟಿ ಏನು ಗ್ಯಾರಂಟಿ? ಬಾ ನೀನ ಹೇಳ, ಎಲ್ಲರಿಗೂ ನೀನ ಹೇಳಿ. ಬೊಮ್ಮಾಯಿ ಗ್ಯಾರಂಟಿ ರೀ ಸರ. ನೀರು ಬೇಕು, ಗದಗಿಗೆ ಉದ್ಯೋಗ ಬೇಕು, ಎಲ್ಲ ಚರಂಡಿ ವ್ಯವಸ್ಥೆ ಬೇಕು, ರಸ್ತೆ ಮತ್ತೆ ಸಾರಿಗೆ ಸಂಪರ್ಕ ಎಲ್ಲ ಬೇಕೇ ಬೇಕು ನಮಗೆಲ್ಲ. ಎಲ್ಲ ಹೆಚ್ಚಿನ ಮತದಾನ ಹಾಕಿಸ್ತೇವೆ ಸರ್ ನಾವು. ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ಮತಗಳನ್ನು ಕೊಡಿಸ್ತಾ. ಅವತ್ತೇನು ಕಾರ್ಯಕ್ರಮ ಇಟ್ಕೊಳ್ರಿ ಮನ್ಯಾಗ, ಏನಮ್ಮ